ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ನೋಡಿದ ನಂತರ ನಿಮಗೆ ಬ್ಲೌಸ್ ಕಟ್ಟಿಂಗಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದೇ ಇಲ್ಲ. 100% ನಾನು ಗ್ಯಾರಂಟಿ ಹೇಳ್ತೀನಿ. ನೋಡಿ, ಫಸ್ಟು ನಾನಿಲ್ಲಿ 38 ಸೈಜ್ ಇರುವಂಥ ಬ್ಲೌಸ್ನ ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಫಸ್ಟ್ ನಾನಿಲ್ಲಿ ಡಬಲ್ ಫೋಲ್ಡಿಂಗಲ್ಲಿ ನಾನು ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಲೆಂತು 15 ಇಂಚಿದೆ, 1 ಇಂಚ್ ಪ್ಲಸ್ ತೊಗೊಂಡು 16 ಇಂಚಿನ ಲೆಂತ್ ತೊಗೋತಾ ಇದ್ದೀನಿ. ಇದು ಸ್ವಲ್ಪ ಕ್ಲೈಂಟ್ ಬ್ಲೌಸು, ಇದು ಉದ್ದ ಇದ್ದಾರೆ ಅವರು, ಸೊ ಅದಕ್ಕೋಸ್ಕರ 16 ಇಂಚ್ ತೊಗೊಂಡಿದ್ದೀನಿ. ಶೋಲ್ಡರ್ ನಾನಿಲ್ಲಿ 5.5 ಇಂಚ್ ತೊಗೋತಾ ಇದ್ದೀನಿ. 38 ಸೈಜ್ಗೆ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ನೀವು ಕಟ್ಟಿಂಗ್ ಮಾಡ್ಬೋದು. ಆಲ್ಮೋಸ್ಟ್ 6 ಇಂಚು ಮತ್ತು ಚೆಸ್ಟ್ ರೌಂಡು 38ರ 4ನೇ ಭಾಗ 9.5 ಇಂಚ್ ಬರುತ್ತೆ, ಅಂದರೆ 9.5 ಪ್ಲಸ್ 1 ಇಂಚು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ನೀವು ಬೇಕು ಅಂತ ಅಂದರೆ 2 ಇಂಚು ಕೂಡ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೋದು. ಇಲ್ಲಿ 1 ಇಂಚ್ ಮಾತ್ರ ಕೊಡಿ. ಈ ಥರ ನೀವು ಕಟ್ಟಿಂಗ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಆರ್ಮೋಲ್ ಹತ್ರ ರಿಂಕಲ್ಸ್ ಆಗಿರ್ಬೋದು, ಒಂದು ಗುಪ್ಪೆ ಆಗಿರ್ಬೋದು, ಏನೂ ಬರಲ್ಲ. ವೆಸ್ಟ್ ರೌಂಡು 32 ಇದೆ, 4ನೇ ಭಾಗ 8 ಇಂಚ್ ಬರುತ್ತೆ, ಪ್ಲಸ್ 1 ಇಂಚು ಟಕ್ಸ್ಗೆ 2 ಇಂಚ್ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಈ ಥರ ತೊಗೊಂಡು ಹೀಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ನಿಮಗೆ ಇದರಲ್ಲಿ ಯಾವುದೇ ರೀತಿ ಡೌಟ್ ಇದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಯಾವ ಸೈಜ್ ಬ್ಲೌಸ್ ಬೇಕೋ ಅದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸ್ತು ಅಂದರೆ ನಿಮಗೆ ಯಾವ ಸೈಜ್ ಬೇಕೋ ಅದನ್ನು ಕೂಡ ನಾನು ಬ್ಲೌಸ್ ಕಟ್ಟಿಂಗ್ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾನು ಇದು ಶೋಲ್ಡರ್ 3 ಇಂಚ್ ತೊಗೊಂಡಿದ್ದೀನಿ, ಶೋಲ್ಡರ್ ರೆಡಿ ಶೋಲ್ಡರ್ ಪಟ್ಟಿ, ಮತ್ತು ಕೆಳಗಡೆ ಸೈಡಿಂದ ಟೋಟಲ್ 4 ಇಂಚ್ ತೊಗೊಂಡು ಓಕೆ. ನಾನು ಇಲ್ಲಿ ಡಿವೈಡ್ ಮಾಡಿ ತೊಗೊಂಡಿದ್ದೀನಿ, ಡೈರೆಕ್ಟಾಗಿ 4 ಇಂಚ್ ತೊಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊಳ್ಳಿ, 3.5 ಇಂಚ್ ತೊಗೊಳ್ಳಿ. ಕಡಿಮೆ ಬೇಕು ಅಂದರೆ 3.5, ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ 4 ಇಂಚ್ ಕೊಂಡು ತೊಗೋಬೋದು. ಈ ಥರ ಒಂದು ಶೇಪ್ ಕೊಡಿ. ಓನ್ಲಿ 1/2 ಇಂಚ್ ಇಲ್ಲಿ ಡೌನಿಂಗ್ ತೊಗೋಬೇಕು. ಇದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಅಂದರೆ ನಿಮ್ಮ ಒಂದು ಶೋಲ್ಡರ್ ಡ್ರಾಪ್ ಆಗೋಲ್ಲ, ಅಂದರೆ ಭುಜದಿಂದ ಬ್ಲೌಸು ಜಾರಲ್ಲ, ಅದಕ್ಕೋಸ್ಕರ. ಇಲ್ಲಿಂದ ಇಲ್ಲಿಗೆ 4.5 ಎರಡೂ ಕೂಡ ತೊಗೊಂಡು ಕರೆಕ್ಟಾಗಿ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಬ್ಯಾಕ್ ಪಾರ್ಟ್ ಇವಾಗ ಕಂಪ್ಲೀಟಾಗಿ ಮಾರ್ಕಿಂಗ್ ಆಗಿದೆ. ಇವಾಗ ಯಾವ ರೀತಿ ಮಾರ್ಕಿಂಗ್ ಮಾಡಿದ್ದೀನಿ ಸೇಮ್ ಅದೇ ರೀತಿ ನೀವು ಕಟ್ಟಿಂಗ್ ಮಾಡಬೇಕು. ಹಾಂ ಫ್ರೆಂಡ್ಸ್, ಮತ್ತೊಂದು ಸರಿ ಹೇಳ್ತೀನಿ, ನಿಮಗೆ ಯಾವ ಸೈಜು ಬ್ಲೌಸ್ ಕಟ್ಟಿಂಗ್ ಬೇಕು ಆ ಸೈಜ್ ಕಮೆಂಟಲ್ಲಿ ಫುಲ್ ಸೈಜು, ಅಂದರೆ 32 ಇಂಚ್ ಇದೆ, 32 ಸೈಜ್ ಬೇಕು ಅಂತ ಅಂದರೆ 32 ಸೈಜ್ದು ಚೆಸ್ಟು, ವೆಸ್ಟ್ ಎಷ್ಟು, ಮತ್ತು ಆರ್ಮೋಲ್ ಎಷ್ಟು, ಮತ್ತು ಫ್ರಂಟ್ ಬ್ಯಾಕ್ ಎಲ್ಲನೂ ಕೂಡ ನೀವು ಮೆಜರ್ಮೆಂಟ್ನ ನೀವು ಕಮೆಂಟಲ್ಲಿ ತಿಳಿಸಿ. ಅದೇ ಪ್ರಾಪರಾಗಿ ನಾನು ಕಟ್ಟಿಂಗ್ ಹೇಳ್ಕೊಡ್ತೀನಿ ನಿಮಗೆ. ಒಂದೊಂದು ವೀಡಿಯೋದಲ್ಲಿ ಒಬ್ಬೊಬ್ರದ್ದು ನಿಮಗೆ ಒಂದು ಕಟ್ಟಿಂಗ್ ಬರುತ್ತೆ. ಪೇಪರ್ ಕಟ್ಟಿಂಗ್ ಬೇಕು ಅಂದರೆ ಪೇಪರ್ ಕಟ್ಟಿಂಗು ಬರುತ್ತೆ, ಇಲ್ಲಾಂದರೆ ಬ್ಲೌಸ್ ಪೀಸ್ ಬೇಕು ಅಂದರೆ ಬ್ಲೌಸ್ ಪೀಸಲ್ಲೂ ಕೂಡ ನಾನು ಹೇಳ್ಕೊಡ್ತೀನಿ. ಇವಾಗ ನನ್ನ ಕಡೆ ಸೈಡು ಓಪನ್ ಸೈಡ್ ಇದೆ. ಬ್ಯಾಕ್ ಪಾರ್ಟ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಒಂದು ಸೈಡು ಈ ಭಾಗದಲ್ಲಿ ಏನು ಮಾಡಬೇಕು, ನನ್ನ ಕಡೆ ಸೈಡ್ ಉಂಟಲ್ಲ ಆ ಕಡೆ ಸೈಡಲ್ಲಿ 1/4 ಇಂಚ್ ಮಾತ್ರ ನಾನು ಹುಕ್ ಪಟ್ಟಿ ಮತ್ತು ಕಾಜ್ ಪಟ್ಟಿಗೆ ನಾನು ಇಲ್ಲಿ ಎಕ್ಸ್ಟರ್ನಲ್ ಬಟ್ಟೆನ ಬಿಟ್ಟಿದ್ದೀನಿ. ಅದಾದಮೇಲೆ ಎಕ್ಸಾಕ್ಟ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು. ಹಾಂ, ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ಏನಾದರೂ ವಿಸಿಟ್ ಆಗಿರೋರು, ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮತ್ತು ಈ ಭಾಗದಲ್ಲಿ ಕೆಳಗಡೆ ಸೈಡು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. ನೋಡಿ, ಇವಾಗ ನಾನು ಮಾರ್ಕಿಂಗ್ ಮಾಡಿದ್ದೀನಿ ನೋಡಿ, ಇದು ಬ್ಯಾಕ್ ಪಾರ್ಟ್ ಎಷ್ಟಿದೆಯೋ ಅದಕ್ಕೆ 1 ಇಂಚ್ ಜಾಸ್ತಿ ನಾನಿಲ್ಲಿ ಕೆಳಗಡೆ ಸೈಡ್ ತೊಗೊಳ್ತಾ ಇದ್ದೀನಿ. ಇಲ್ಲಿ 2 ಇಂಚ್ ತೊಗೊಳ್ಳಿ, ಮೇಲ್ಗಡೆ ಸೈಡು ಅರ್ಧ ಇಂಚ್ ತೊಗೊಳ್ಳಿ, ಸಾಕು. ಇಷ್ಟೇ, ಇದನ್ನೇನು ವ್ಯತ್ಯಾಸ ಇಲ್ಲ. ಮತ್ತು ಇದನ್ನು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಓಕೆ, ಕಂಪ್ಲೀಟ್ ಆಗಿದೆ. ಇವಾಗ ಇಲ್ಲಿ ಬ್ಯಾಕಲ್ಲಿ ನಾವು ಯಾವ ರೀತಿ ಮಾರ್ಕಿಂಗ್ ಮಾಡಿದ್ದೀವಿ ಅಷ್ಟಕ್ಕೆ ನೀವು ಭುಜದ ಅಳತೆನ, ಅಂದರೆ ಶೋಲ್ಡರ್ ಪಟ್ಟಿ ಉಂಟಲ್ಲ ಅದನ್ನು ಕೂಡ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಮತ್ತು 4 ಕಡೆ ಕರೆಕ್ಟಾಗಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ನಾವು ಮಾರ್ಕಿಂಗ್ ಮಾಡಿದ್ದೀವಲ್ಲ ಆ ಸೇಮ್ ಅದೇ ರೀತಿ ನೀವು ಕಟ್ಟಿಂಗ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಫಿಟ್ಟಿಂಗಿಗೆ ನಾವು ಇಲ್ಲಿ ಮಾರ್ಕಿಂಗ್ ಮಾಡಿದ್ದೀವಿ ನೋಡಿ, ಅಲ್ಲಿ ಚಿಕ್ಕದಾಗಿ ಒಂದು ಕಟ್ ಕೊಡಿ. ಇಷ್ಟು ಕಂಪ್ಲೀಟ್ ಆಗಿದೆ. ಇವಾಗ ನಾನು ಬ್ಯಾಕ್ ಪಾರ್ಟ್ನ ತೆಗೆದಿಟ್ಟಿದ್ದೀನಿ. ಫ್ರಂಟಲ್ಲಿ ನಾನಿಲ್ಲಿ ಫ್ರಂಟ್ 7.5 ಇದೆ. ನೀವು ಬೇಕು ಅಂತ ಅಂದರೆ 7 ಇಂಚು ಅಥವಾ 6.5 ಇಂಚ್ ತೊಗೋಬೋದು. ಇದು ಕ್ಲೈಂಟ್ದು, ಇದು ಅವ್ರಿಗೆ 7.5 ಬೇಕು, ಅದಕ್ಕೋಸ್ಕರ ನಾನು 7.5 ತೊಗೊಂಡಿದ್ದೀನಿ. ನೀವು ಬೇಕಂದರೆ 6.5, 6, 5.5 ಎಷ್ಟಾದರೂ ಕೂಡ ನೀವು ತೊಗೊಳ್ಳಿ, ನೋ ಪ್ರಾಬ್ಲಮ್. ಇವಾಗ ಟಕ್ಸ್ ಲೆಂತ್ ತುಂಬ ಇಂಪಾರ್ಟೆಂಟು. 11 ಇಂಚು ಟಕ್ಸ್ ಲೆಂತ್ ಇದೆ, ಪ್ಲಸ್ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ, 11.5 ಇಂಚು ಟಕ್ಸ್ ಲೆಂತ್ ತೊಗೊಳ್ಳಿ. ಮತ್ತು ಅಪೆಕ್ಸ್ ಟು ಅಪೆಕ್ಸ್ ಇಲ್ಲಿ 4 ಇಂಚ್ ತೊಗೋಬೇಕು. ಇದನ್ನು ಕೆಳಗಡೆ ಸೈಡ್ ಈ ಥರ ಮಾರ್ಕಿಂಗ್ ಮಾಡಿ, ಮತ್ತು ಇಲ್ಲಿಂದ ಇಲ್ಲಿಗೆ 1/4 ಇಂಚು ತೊಗೊಳ್ಳಿ ಅಷ್ಟೇ. ನಾನೀಗ ಮಾರ್ಕಿಂಗ್ ಮಾಡಿದೆ ನೋಡಿ, ಇದು 1/4 ಇಂಚಿದೆ. ಇದನ್ನು ಈ ಥರ ಶೇಪ್ ಮೇಲ್ಗಡೆ ಸೈಡ್ಗೆ ಹೋಗಬೇಕು. ಮತ್ತು ಈ 1/4 ಇಂಚು ನಾನು ಮಾರ್ಕಿಂಗ್ ಮಾಡಿದ್ದೀನಿ ಅಲ್ಲ, ಈ ಭಾಗಕ್ಕೆ ಈ ಥರ ಒಂದು ಶೇಪ್ ಕೊಡಿ. ಸೈಡ್ ಫಿಟ್ಟಿಂಗ್ ಇಲ್ಲಿ
ಆರ್ಮೋಲ್ ಸೈಡಲ್ಲಿ ಅರ್ಧ ಇಂಚು ತಗ್ಗಿಲೇಬೇಕು ನೀವು ಇದನ್ನು, ಏಕೆ ಅಂತ ಅಂದರೆ ಗುಪ್ಪೆ ಬಂದುಬಿಡುತ್ತೆ ಇಲ್ಲಾಂದರೆ ಬ್ಲೌಸು, ಅದಕ್ಕೋಸ್ಕರ. ಮತ್ತು ಸೈಡ್ ಫಿಟ್ಟಿಂಗಲ್ಲಿ ನಾವೇನಾಗುತ್ತೆ ಅಂತ ಅಂದರೆ ಒಂದು ಉದ್ದ ತುಂಡ ಬಂದುಬಿಡುತ್ತೆ, ಮತ್ತು ಕಂಕ್ಳ ಹತ್ರ ಪಾಯಿಂಟು ಕೂಡ ಕರೆಕ್ಟಾಗಿ ಬರೋಲ್ಲ. ಬ್ಯಾಕ್ ಪಾರ್ಟಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನೀವಿಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು, ಅಷ್ಟೇ ಸೇಮ್ ಇರಬೇಕು, ಅದಕ್ಕಿಂತ ಹೆಚ್ಚು ಇರಬಾರ್ದು ಕಡಿಮೆನೂ ಇರಬಾರ್ದು. ಮಾಡಿಕೊಂಡು ಈ ಥರ ಒಂದು ಲೈನ ಡ್ರಾ ಮಾಡಿಕೊಂಡು ಇವಾಗ ಮಾರ್ಕಿಂಗ್ ಮಾಡಿದ್ದೀವಲ್ಲ ಸೇಮ್ ಅದೇ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಫಸ್ಟ್ ಇದನ್ನು ಕಟ್ಟಿಂಗ್ ಮಾಡ್ಕೋತೀನಿ, ಈ ಥರ ಈ ಕಟ್ಟಿಂಗ್ ಮಾಡಿಕೊಂಡು ಸ್ವಲ್ಪ ಲೈನಲ್ಲಿ ಇದು ಕಟ್ಟಿಂಗ್ ಮಾಡ್ಕೊಳ್ಳಿ, ಮತ್ತು ಈ ಭಾಗ ಕಟ್ಟಿಂಗ್ ಮಾಡ್ಕೋತೀನಿ. ಇಷ್ಟು ಕಂಪ್ಲೀಟ್ ಆಯಿತು. ಫ್ರಂಟು ಕೂಡ ನಾನು ಇದನ್ನು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಪ್ರಿನ್ಸಸ್ ಕಟ್ ಕಂಪ್ಲೀಟ್ ಆಗಿದೆ, 38 ಸೈಜು ಇಷ್ಟು ಕಂಪ್ಲೀಟ್ ಆಗಿದೆ. ಇದಾದ ನಂತರ ಬ್ಯಾಕ್ ಪಾರ್ಟು ಕೂಡ ನಾನು ಇಲ್ಲಿ ಕಟ್ಟಿಂಗ್ ಮಾಡ್ಕೋತೀನಿ. ಯಾವಾಗಲೂ ಕೂಡ ನನಗೆ ಅಭ್ಯಾಸ ಆಗೋಗಿದೆ ಬ್ಯಾಕ್ ಪಾರ್ಟು ಫ್ರಂಟ್ ಕಟ್ಟಿಂಗ್ ಮಾಡ್ಕೊಂಡಾದಮೇಲೆ ನಾನು ಬ್ಯಾಕ್ ಸೈಡಲ್ಲಿ ನೆಕ್ ಕಟ್ಟಿಂಗ್ ಮಾಡುವಂಥದ್ದು. ಇದೇ ರೀತಿ ನೀವು ಮಾಡಿ, ಏಕೆಂದರೆ ನಾವು ಫ್ರಂಟುನ ಅಂದರೆ ಬ್ಯಾಕ್ ಪಾರ್ಟ್ನ ಫ್ರಂಟಲ್ಲಿ ಇಟ್ಕೊಂಡು ಕಟ್ಟಿಂಗ್ ಮಾಡ್ತೀವಲ್ಲ, ಸಿಲ್ಕ್ ಫ್ಯಾಬ್ರಿಕ್ ಇತ್ತು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಕಾಟನ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಅದಕ್ಕೋಸ್ಕರ. ಮತ್ತು ಇವಾಗ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನನಗಿಲ್ಲಿ ಬೇಕಾಗಿರೋದು 38 ಸೈಜ್ ಇಂತು ಅಂತ ಅಂದರೆ ವಿಡ್ತು ನನಗಿಲ್ಲಿ ಬೇಕಾಗಿರುವಂಥದ್ದು 9.5 ಪ್ಲಸ್ 1 ಇಂಚು 10.5 ಉದ್ದ ತಗೋಬೇಕಾಗಿರೋದು. ಇಲ್ಲಿಂದ ಇಲ್ಲಿಗೆ 9.5 ಇದೆ. ಓಕೆ, ಉದ್ದ ನನಗೆ ಬೇಕಾಗಿರುವಂಥದ್ದು 10.5 ತೊಗೊಂಡೆ. ಡೌನಿಂಗು 3.5 ಇಂಚು ಡೌನಿಂಗು, ಎಕ್ಸ್ಟ್ರಾ ಮಾರ್ಜಿನು ಒಳಗಡೆ ಸೈಡೇ ತೊಗೋಬೇಕು 1.5 ಇಂಚು. ಇದನ್ನು ಈ ಥರ ಒಂದು ಶೇಪ್ನ ಈ ಥರ ಕೊಡಿ. ಈ ಥರ ಶೇಪ್ ಕೊಟ್ಟಾದಮೇಲೆ ಇದನ್ನು ಈ ಥರ ನೀಟಾಗಿ ಡ್ರಾ ಮಾಡ್ಕೋಬೇಕು. ಅದಾದ ನಂತರ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಸಾಲ್ಟೇಜ್ ಆಗಿದೆ ಅಂತ ಅಂದ್ಬಿಟ್ಟು ಅರ್ಧಕ್ಕೆ ಮಾತ್ರ ನಾನಿಲ್ಲಿ ಮಡಚ್ಕೊಂಡಿದ್ದೀನಿ 4 ಫೋಲ್ಡಿಂಗಲ್ಲಿ. ಅದನ್ನು ನೀವು ಬಿಟ್ಟು ಅದ್ರ ಜೊತೆಲೇ ಸ್ಲೀವ್ಸ್ ರೌಂಡು 12 ಇದೆ, ಅದರಲ್ಲಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಾವು 6 ಇಂಚ್ ಬರುತ್ತೆ. 6 ಇಂಚು ಮತ್ತು 1.5 ಇಂಚು ಅಂದರೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು, ಅದನ್ನು ಕೂಡ ಮಾರ್ಕಿಂಗ್ ಮಾಡ್ಕೋಬೇಕು. ಇದನ್ನು ಇಲ್ಲಿಗೆ ಮಾರ್ಕಿಂಗ್ ಮಾಡಿ, ಮತ್ತು ಇದು 1.5 ಇಂಚು ಎಕ್ಸ್ಟ್ರಾ ಇದನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿ. ಸೈಡ್ ಇದೆಯಲ್ಲ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಈಗ ಎಷ್ಟು ಉಳಿದಿದೆ ಇಷ್ಟು ನಾವು ಎಕ್ಸ್ಟ್ರಾ ಮಾರ್ಜಿನ ನಾನು ನೆಕ್ಸ್ಟು ನಾನು ಸ್ಟಿಚಿಂಗ್ ಮಾಡ್ತೀನಿ ಅಲ್ಲ, ಆವಾಗ ನಾನು ಆ್ಯಡ್ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಇದು ಸೀರೆ ಬ್ಲೌಸ್ ಪೀಸ್ ಇದು. ಇವಾಗ ಬ್ಲೌಸ್ ಪೀಸಲ್ಲಿ ಈ ಥರ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ನಿಮಗೆ ಬಾರ್ಡರ್ ಬೇಕು ಅಂದರೆ ಬಾರ್ಡರ್ ತೊಗೋಬೋದು. ಕೆಲವೊಂದು ಬ್ಲೌಸ್ಗಳಲ್ಲಿ ಒಂದು ಸೈಡ್ ಮಾತ್ರ ಬಾರ್ಡರ್ ಇರುತ್ತೆ, ಅದು ಸ್ಲೀವ್ಸಿಗೆ ಮಾತ್ರ ಹೋಗುತ್ತೆ. ಇವತ್ತು ನಾಳೆ ಜಾಸ್ತಿ ಬರೋದು 90% ಒಂದು ಸೈಡ್ ಬಾರ್ಡರೇ ಜಾಸ್ತಿ, ತುಂಬ ಕಡಿಮೆ ಇವಾಗ 2 ಕಡೆ ಸೈಡು ಬಾರ್ಡರ್ ಇರೋದು. 2 ಕಡೆ ಸೈಡ್ ಬಾರ್ಡರ್ ಇತ್ತು ಅಂದರೆ ಒಂದು ಸೈಡು ಸೊಂಟದ ಭಾಗಕ್ಕೆ ಹೋಗುತ್ತೆ, ಮತ್ತೊಂದು ಸೈಡು ಸ್ಲೀವ್ಸಿಗೆ ಬರುತ್ತೆ. ಇದರಲ್ಲಿ 2 ಇದೆ. ಅಕಸ್ಮಾತ್ ನಿಮ್ಮ ಒಂದು ಬ್ಲೌಸ್ ಪೀಸಲ್ಲಿ ಒಂದು ಸೈಡ್ ಇತ್ತು ಅಂತ ಅಂದರೆ ಅದನ್ನು ಸ್ಲೀವ್ಸಿಗೆ ಮಾತ್ರ ಅಟ್ಯಾಚ್ ಮಾಡಿ ಸೊಂಟದ ಭಾಗಕ್ಕೆ ಕೊಡೋಕೆ ಹೋಗಬೇಡಿ, ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಎಕ್ಸಾಕ್ಟ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ನಾವು ಮೇನ್ ಫ್ಯಾಬ್ರಿಕಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು ಅಷ್ಟೇ. ನೋಡಿ, ಇವಾಗ ಎಲ್ಲ ಕಡೆ 4 ಇಂಚು ಒಂದು ಮಾರ್ಜಿನ ಬಿಟ್ಟು ನಾನು ಇಲ್ಲಿ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ನೀವು ನಿಮ್ಮ ಒಂದು ಬ್ಲೌಸ್ ಪೀಸ್ ಎಷ್ಟು ಅಗಲ ಇದೆಯಾ ಅದ್ರ ಮೇಲೆ ಡಿಪೆಂಡು ನೀವು ಯಾವ ರೀತಿ ಕಟ್ಟಿಂಗ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಇದೇ ರೀತಿಯೂ ಕೂಡ ನೀವು ಫಾಲೋ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇಷ್ಟ ಆಗಿತ್ತು ಅಂದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ, ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೀವು ಕಮೆಂಟ್ ಮಾಡಿದ್ರೆ, ಲೈಕ್ ಮಾಡಿದ್ರೆ. ಹಾಗೆ ಯಾವ ಥರ ವೀಡಿಯೋ ಬೇಕು ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಲಾಂಗ್ ಟೈಮ್ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ತುಂಬ ಜಾಸ್ತಿನೇ ಬ್ಯುಸಿ ಇದೆ, ಅದಕ್ಕೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಆಲ್ಮೋಸ್ಟ್ ಡೈಲಿ ಬರುತ್ತೆ. ಅಕಸ್ಮಾತ್ ಒಂದಿನ ಮಿಸ್ ಆದರೂ ಕೂಡ ನೆಕ್ಸ್ಟ್ ಡೇ ಖಂಡಿತ ಬಂದೇ ಬರುತ್ತೆ. ಹಾಗೆ ನಿಮ್ಗೇನಾದರೂ ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ಮೊದಲೇ ಹೇಳಿದೆ, ಕಮೆಂಟಲ್ಲಿ ತಿಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್, ಹೋಗೋದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಲಾಸ್ಟ್ ತನಕ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.